ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರತ್ತ ಶೂ ಎಸೆದ ಧಾರ್ಮಿಕ ಮೂಲಭೂತವಾದಿ ವಕೀಲನಿಗೆ ಶಿಕ್ಷೆಯಾಗುತ್ತಾ? ಈ ಪ್ರಶ್ನೆ ಮೂಡಲು ಕಾರಣವಿದೆ. ಬೆಳಗ್ಗೆ 11:30ಕ್ಕೆ ಈ ಘಟನೆ ನಡೆದ್ರು ಪ್ರಧಾನಿ ಮೋದಿ ಅವರು ರಾತ್ರಿವರೆಗೆ ಪ್ರತಿಕ್ರಿಯಿಸಿರಲಿಲ್ಲ. ಯಾವಾಗ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಮೋದಿ ಅವರ ಮೌನವನ್ನ ಪ್ರಶ್ನೆ ಮಾಡಿದ್ರು, ಆ ನಂತರ ನೆಪ ಮಾತ್ರಕ್ಕೆ ಖಂಡಿಸಿ ಹೇಳಿಕೆ ನೀಡಿದ್ರು. ಇನ್ನು ರಕ್ಷಣೆಯ ಹೊಣೆ ಹೊತ್ತ ಗೃಹ ಸಚಿವ ಅಮಿತ್ ಶಾ ಇದುವರೆಗೆ ಪ್ರತಿಕ್ರಿಯಿಸಿಲ್ಲ. ಇದನ್ನೆಲ್ಲ ನೋಡಿದಾಗ ಆ ವಕೀಲನಿಗೆ ಶಿಕ್ಷೆಯಾಗುತ್ತಾ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಇಲ್ಲಿ ಶಿಕ್ಷೆಯನ್ನ ನಾವು ಎರಡು ರೀತಿಯಲ್ಲಿ ಪರಿಗಣಿಸಬೇಕಿದೆ. ರೂಲ್ ಬುಕ್ ಗಳ ಪ್ರಕಾರ ಕೋರ್ಟ್ ವಿಧಿಸುವ ಶಿಕ್ಷೆಯೇ ಬೇರೆ, ಅಂತಹ ಅಪರಾಧಿಗಳನ್ನ ತಿರಸ್ಕರಿಸುವ ಮೂಲಕ ಅವರಲ್ಲಿ ಪಾಪ ಪ್ರಜ್ಞೆ ಹುಟ್ಟುವಂತೆ ಮಾಡುವ ಸಾಮಾಜಿಕ ಶಿಕ್ಷೆಯೇ ಬೇರೆ. ಮೊದಲನೇ ರೀತಿಯಲ್ಲಿ ಆ ವಕೀಲನಿಗೆ ಶಿಕ್ಷೆಯಾಗಬಹುದು, ಆದ್ರೆ ಎರಡನೇ ರೀತಿಯ ಶಿಕ್ಷೆ ಆತನಿಗೆ ಸಿಗುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಇವತ್ತು ಅಧಿಕಾರದ ಗದ್ದುಗೆ ಹಿಡಿದಿರುವ ದ್ವೇಷದ ಸಿದ್ಧಾಂತಕ್ಕೆ ಇಂತಹ ಅಪರಾಧಗಳೇ ಅಡಿಪಾಯ. ಅಕಸ್ಮಾತ್ ಈ ಮೂಲಭೂತವಾದಿ ಮನಸ್ಥಿತಿಯ ವಕೀಲನಿಗೆ ಸಾಮಾಜಿಕ ತಿರಸ್ಕಾರದ ಶಿಕ್ಷೆ ಸಿಕ್ಕಿಬಿಟ್ಟರೆ ಆತ ಮಾಡಿದ್ದು ತಪ್ಪು ಎಂಬ ಅಭಿಪ್ರಾಯ ರೂಪು ತಳೆದ್ರೆ ನಾಳೆ ಮತ್ಯಾರು ಇಂತಹ ನಾನ್ಸೆನ್ಸ್ ಕೃತ್ಯಗಳನ್ನ ಎಸಗಲು ಮುಂದೆ ಬರಲ್ಲ. ಆಗ ಅವರ ರಾಜಕಾರಣದ ಬುನಾದಿಯೇ ಕುಸಿತು ಬೀಳುತ್ತೆ. ಹಾಗಾಗಿ ಕೋರ್ಟ್ನಲ್ಲೂ ಆತನಿಗೆ ಶಿಕ್ಷೆಯಾಗದಂತೆ ನೋಡಿಕೊಳ್ಳುವುದರಿಂದ ಹಿಡಿದು ಆತನ ಹೀರೋನಂತೆ ಸನಾತನ ಧರ್ಮದ ಸೇನಾನಿಯಂತೆ ಪುರಸ್ಕರಿಸುವ ಯತ್ನಗಳು ನಡೆಯುತ್ತವೆ. ಇಂತಹ ಬಲಪಂಥೀಯ ಮೂಲಭೂತವಾದಿ ಕೃತ್ಯ ನಡೆಸಿದ್ರೆ ನಮಗೆ ರಕ್ಷಣೆಯೂ ಉಂಟು, ಸಮಾಜದಲ್ಲಿ ಮನ್ನಣೆಯೂ ಉಂಟು ಎಂಬ ಪ್ರೇರಣೆಯನ್ನ ಇತರರಿಗೂ ರವಾನಿಸಲಾಗುತ್ತೆ. ಬಿಲ್ಕಿಶ್ ಬಾನು ಅತ್ಯಾಚಾರಿಗಳಿಗೆ ಬಿಡುಗಡೆ ಭಾಗ್ಯ ಕರುಣಿಸಿ ಸನ್ಮಾನಿಸಿದಂತೆ ಊನಾದ ದಲಿತರನ್ನ ಪೊಲೀಸರೆದುರೇ ಥಳಿಸಿದ ನರರಾಕ್ಷಸರನ್ನ ಸನಾತನ ಸೇನಾನಿಗಳೆಂದು ಕೊಂಡಾಡಿದಂತೆ ಅಮಾಯಕ ಮೊಹಮ್ಮದ್ ಅಕ್ಲಾನ್ ನನ್ನ ಬಡಿದು ಕೊಂದ ಹಂತಕರಿಗೆ ಗೋರಕ್ಷಕರ ಪಟ್ಟ ಕಟ್ಟಿದಂತೆ ಜೈ ಶ್ರೀರಾಮ್ ಘೋಷಣೆ ಕೂಗಲು ಒತ್ತಾಯಿಸಿ ತಬ್ರೇಜ್ ಅನ್ಸಾರಿಯನ್ನ ಕೊಂದ ಹಂತಕರನ್ನ ಧರ್ಮರಕ್ಷಕರೆಂದು ಬಿಂಬಿಸಿದಂತೆ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿಯ ಪರವಾಗಿ ಅಸೆಂಬ್ಲಿಯಲ್ಲಿ ಧ್ವನಿ ಮೊಳಗಿಸಿದಂತೆ ನಾಳೆ ಈ ವಕೀಲನನ್ನು ಮೆರೆಸಲಾಗುತ್ತೆ. ಹಿಂದಿನ ಇಷ್ಟು ಪ್ರಕರಣಗಳಲ್ಲಿ ಆರೋಪಿಗಳಿಗೆ ನ್ಯಾಯಾಂಗದಲ್ಲಿ ಮಾತ್ರವಲ್ಲದೆ ಪಾಪ ಪ್ರಜ್ಞೆ ಆವರಿಸುವಂತೆ ನಮ್ಮ ಸಮಾಜ ಅವರನ್ನ ತಿರಸ್ಕಾರದ ಶಿಕ್ಷೆಗೆ ಗುರಿಪಡಿಸಿದಿದ್ರೆ ಇವತ್ತು ಆ ವಕೀಲನಿಗೆ ಸಿಜೆಐ ಮೇಲೆ ಶೂ ಎಸೆಯುವ ಪ್ರೇರಣೆ ಸಿಗುತ್ತಿರಲಿಲ್ಲ. ನಾಳೆ ಅವನಿಗೆ ಸಿಗುವ ಮನ್ನಣೆಯಿಂದ ಭವಿಷ್ಯದಲ್ಲಿ ಇಂತಹ ಮತ್ತಷ್ಟು ನಾನ್ಸೆನ್ಸ್ ಅಪರಾಧಗಳು ಘಟಿಸಲು ಪ್ರೇರಣೆ ನೀಡಲಾಗುತ್ತೆ. ಇದು ಭಾರತದ ದುರಂತ.